ಪ್ರೇಮದ ಪ್ರತೀಕ ಅಂತ ನಾವು ನೋಡುವ ತಾಜ್ ಮಹಲ್, ಆದರೆ ಅದರ ಹಿಂದೆ ಒಂದು ದುಃಖಭರಿತ ಕಥೆ ಇದೆ. ಆ ಕಥೆ ಒಂದು ಸಾಮ್ರಾಟನದ್ದು. ಮೊಘಲ್ ಸಾಮ್ರಾಟ ಶಹಜಾನ್ ತನ್ನ ಜೀವನದ ಕೊನೆಯಲ್ಲಿ ಅತಿ ದುಃಖಭರಿತ ನೋವನ್ನು ಅನುಭವಿಸಿದ್ದ. ತನ್ನದೇ ಮಗ ಔರಂಗಜೇಬ್ ಅವನನ್ನು ಅಧಿಕಾರದಿಂದ ಕೆಳಗಿಳಿಸಿ ಬಂಧನದಲ್ಲಿಟ್ಟ. ಒಮ್ಮೆ ಸಂಪೂರ್ಣ ಹಿಂದೂಸ್ತಾನವನ್ನು ಆಳಿದ ರಾಜ ಕೊನೆಗೆ ಒಂದು ಸಣ್ಣ ಕೊಠಡಿಯಲ್ಲಿ ಬಂದಿಯಾಗಿದ್ದ. ಅವನಿಗೆ ಸರಿಯಾದ ಆಹಾರವೂ ಇಲ್ಲ, ಕೆಲವು ಕಥೆಗಳ ಪ್ರಕಾರ ನೀರು ಕೂಡ ಕೊಡಲಿಲ್ಲ ಅಂತ ಹೇಳಲಾಗುತ್ತದೆ. ಇದೇನಾ ಒಬ್ಬ ಮಹಾನ್ ಸಾಮ್ರಾಟನ ಅಂತ್ಯ? ಇಂದು ನಾವು ತಾಜ್ ಮಹಲ್ ಅನ್ನು ಪ್ರೇಮದ ಸಂಕೇತವಾಗಿ ನೋಡುತ್ತೇವೆ, ಆದರೆ ಅದರ ಹಿಂದೆ ಇರುವ ನೋವು, ಒಬ್ಬ ತಂದೆಯ ಹೃದಯ ವೇದನೆ. ಕೊನೆಗೆ ಶಹಜಾನ್ ಅವರ ದೇಹವನ್ನು ತಾಜ್ ಮಹಲ್ಗೆ ಕರೆದುಕೊಂಡು ಹೋಗಲಾಯಿತು. ಅವರ ಪ್ರೀತಿಯ ಪತ್ನಿ ಮಮತಾಜ್ ಪಕ್ಕದಲ್ಲಿ ಅವರ ಸಮಾಧಿಯನ್ನು ಮಾಡಲಾಯಿತು. ಪ್ರೇಮದ ಸಂಕೇತವಾದ ತಾಜ್ ಮಹಲ್ ಒಬ್ಬ ಸಾಮ್ರಾಟನ ದುಃಖಭರಿತ ಅಂತ್ಯದ ಸಾಕ್ಷಿಯೂ ಆಗಿದೆ ಎಂದು ಹೇಳಬಹುದು.